ಜಿಎಸ್ಟಿ ಜೀನಿ ಎಕ್ಸ್ಪೋ ವ್ಯಾಪಾರ ಸಂಸ್ಥೆಗಳಿಗೆ ಜಿಎಸ್ಟಿ ಜ್ಞಾನ ಮತ್ತು ಅನುಸರಣೆ ಉತ್ತೇಜನ. ರಾಂಪಟಾಮ್ಗೆ ಕೋ ವತಿಯಿಂದ ಜಿಎಸ್ಟಿ ಜೀನಿ ಎಕ್ಸ್ಪೋ ಆಯೋಜನೆಯಾಗಿದ್ದು, ಇದು ವ್ಯಾಪಾರ ಸಂಸ್ಥೆಗಳಿಗೆ ಜಿಎಸ್ಟಿ ಸಂಬಂಧಿತ ಪ್ರಮುಖ ನಿಯಮಗಳನ್ನು ಅರ್ಥೈಸಿ ಉತ್ತಮ ಅನುಸರಣೆ ಸಾಧಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಗದಿತ ಜಿಎಸ್ಟಿ ನಿಯಮ ಬಗ್ಗೆ ಉಚಿತ ಮಾಹಿತಿ ನೀಡಲಾಗುವುದು ಮತ್ತು ರಾಂಪಟಾಮ್ಗೆ ಕೋ ತಜ್ಞರಿಂದ ವೈಯಕ್ತಿಕ ಸಲಹಾ ಅಧಿವೇಶನಗಳ ವ್ಯವಸ್ಥೆ ಮಾಡಲಾಗುತ್ತದೆ. ಈ ಎಕ್ಸ್ಪೋವನ್ನು ಮೈಸೂರು ಜಿಎಸ್ಟಿ ಸಂಯುಕ್ತ ಆಯುಕ್ತೆ ತೇಜಸ್ವಿನಿ ಮತ್ತು ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಲಿಂಗರಾಜು ಉದ್ಘಾಟಿಸಲಿದ್ದಾರೆ. ಈ ಉದ್ದೇಶದ ಕುರಿತು ಮಾತನಾಡಿದ ರಾಮದಾಸ್ ಟಿಎನ್, ರಾಂಪಟಾಮ್ ಕೋ ನಾವು ವ್ಯಾಪಾರ ಸಂಸ್ಥೆಗಳಿಗೆ ಜಿಎಸ್ಟಿ ನಿಯಮಗಳ ಅರ್ಥವನ್ನು ಸ್ಪಷ್ಟವಾಗಿ ತಿಳಿಯಲು ಹಾಗೂ ಅನುಸರಿಸುವಂತೆ ಪ್ರೇರೇಪಿಸುವುದೇ ನಮ್ಮ ಉದ್ದೇಶ. ಈ ಎಕ್ಸ್ಪೋ ಮೂಲಕ ಜಿಎಸ್ಟಿ ಸಂಬಂಧಿತ ದೋಷಗಳು ಮತ್ತು ತೆರಿಗೆ ಅಧಿಕಾರಿಗಳೊಂದಿಗೆ ಉಂಟಾಗುವ ವಿವಾದಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡಲಾಗುವುದು ಎಂದರು. ಆದಾಯ ತೆರಿಗೆ ಕುರಿತಂತೆ ಹಲವು ಯಶಸ್ವಿ ಕಾರ್ಯಕ್ರಮವನ್ನು ಆಯೋಜಿಸಿರುವ ರಾಂಪಟಾಮ್ ಕೋ ವ್ಯಾಪಾರ ಸಮುದಾಯದಲ್ಲಿ ಆರ್ಥಿಕ ಶಿಕ್ಷಣ ಮತ್ತು ನಿಯಮಾನುಸರಣೆ ಕುರಿತ ಬದ್ಧತೆಯನ್ನು ಮುಂದುವರಿಸುತ್ತದೆ. ಈ ಜಿಎಸ್ಟಿ ಜೀನಿ ಎಕ್ಸ್ಪೋದಲ್ಲಿ ಬಹುತೇಕ ವ್ಯಾಪಾರಿಗಳು, ಲೆಕ್ಕ ಪರಿಶೋಧಕರು ಹಾಗೂ ವೃತ್ತಿಪರರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮದಲ್ಲಿ ರಾಂಪಟಾಮ್ಗೆ ಸಂಸ್ಥೆಯ ಸಹ ಸಂಸ್ಥಾಪಕ ಟಿಎನ್ ಸೂರ್ಯನಾರಾಯಣ ರಾವ್, ಸಿಇಒ ರಾಮ್ಕೀರ್ತ್ ಟಿಆರ್, ಸಿಒಒ ಶೋಮಿಕಾ ಎಸ್ ರಾವ್, ಜಯಶ್ರೀ ಸಿಆರ್, ಅಸೋಸಿಯೇಟ್ಸ್ ಮಾಲಕಿ ಮತ್ತು ಇತರರು ಹಾಜರಿದ್ದರು. ಜಿಎಸ್ಟಿ ಇದೊಂದು ಒನ್ ನೇಷನ್ ಒನ್ ಟ್ಯಾಕ್ಸ್. ನಿಜವಾಗ್ಲೂ ದೇಶದ ಅಂದರೆ ಸರ್ಕಾರಕ್ಕೆ ಬರ್ತಾ ಇರುವಂತಹ ಉತ್ತಮ ಹೆಚ್ಚಿನ ಆದಾಯ ಜಿಎಸ್ಟಿಯಿಂದ ನಮಗೆ ದೊರಕ್ತಾ ಇದೆ. ಇದರಲ್ಲಿ ಸರ್ಕಾರದ ಪರವಾಗಿ ನಾವು ಅಂದರೆ ನಮ್ಮ ಇಲಾಖೆ ಕೆಲಸ ನಿರ್ವಹಿಸ್ತಾ ಇರುತ್ತೆ. ಸೊ ನಮ್ಮ ಇಲಾಖೆ ಮತ್ತು ವರ್ತಕರ ನಡುವೆ ಒಂದು ಬ್ರಿಡ್ಜ್ ಆಗಿರುವಂಥದ್ದು ಆಡಿಟರ್ಸ್ ಮತ್ತು ಚಾರ್ಟೆಡ್ ಅಕೌಂಟೆಂಟ್ಸು. ಅವರುಗಳು ನಮ್ಮ ಜೊತೆಗೆ ಮತ್ತು ಟ್ಯಾಕ್ಸ್ ಪೇಯರ್ಸ್ ಜೊತೆಗೆ ಒಂದು ಉತ್ತಮವಾದ ಬಾಂಧವ್ಯವನ್ನು ವೃದ್ಧಿಸೋದಕ್ಕೆ ಅವರು ಹೆಚ್ಚು ನಮಗೆ ಸಹಾಯವನ್ನು ಮಾಡ್ತಾರೆ. ಅವರು ಮಧ್ಯದಲ್ಲಿ ನಿಲ್ಲಿಲ್ಲ ಅಂದರೆ ನಮ್ಮ ಮತ್ತು ಟ್ಯಾಕ್ಸ್ ಪೇಯರ್ಸ್ ನಡುವೆ ಕೆಲವೊಂದು ಡಿಸ್ಪ್ಯೂಟ್ಸ್ಗಳನ್ನ ಅತ್ಯಂತ ಈಸಿಯಾಗಿ ಸುಲಭವಾಗಿ ನಿವಾರಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ GST ಬಗ್ಗೆ ಇರುವಂತಹ ಕೆಲವೊಂದು ಡಿಸ್ಪ್ಯೂಟ್ಸ್ಗಳಿರ್ಬೋದು, ಕೆಲವೊಂದು ಸಮಸ್ಯೆಗಳಿರ್ಬೋದು, ಕನ್ಫ್ಯೂಷನ್ಸ್ ಇರ್ಬೋದು, ಹೊಸ ಅಪ್ಡೇಟ್ಸ್ಗಳಿರ್ಬೋದು, ಇವುಗಳ ಬಗ್ಗೆ ಉಚಿತವಾಗಿ ತಮ್ಮೆಲ್ಲರಿಗೂ ಕನ್ಸಲ್ಟೇಷನ್ಸ್ ಮತ್ತು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ಮತ್ತು ನಾಳೆ ರಾಮಪ್ಪ ತಂದೆ ಅಂಡ್ಕೋ ಅವರ ಕಡೆಯಿಂದ ತಮಗೆಲ್ಲರಿಗೂ ಅನುಕೂಲವಾಗೋ ರೀತಿ, ತಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ GST ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಸರ್ಕಾರದ ಜೊತೆಗೆ ನಾವು ಉತ್ತಮವಾದ ಹೆಜ್ಜೆಯನ್ನು ಇಡಿ, ಗೌರ್ಮೆಂಟ್ ರೆವೆನ್ಯೂ ಹೆಚ್ಚಾಗಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮ ಅದಕ್ಕೆಲ್ಲಕ್ಕಿಂತ ನಮ್ಮ ಹಿರಿಯರಾದಂಥ ಪತಂಗಿ ಅವರ ಆಶೀರ್ವಾದದೊಂದಿಗೆ ನಾನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಮೇಡಮ್ ಅವರು ಅವರ ಸ್ವಭಾವದಲ್ಲೇ ಅವರ ಮಾತಿನ ಒಂದು ಇದರಲ್ಲೇ ಗೊತ್ತಾಗ್ತದೆ ಅವರು ಎಷ್ಟು ಸೌಹಾರ್ದಯುತವಾಗಿ ಗ್ರಾಹಕರ ಜೊತೆ ಮತ್ತು ಉದ್ಯಮಿಗಳ ಜೊತೆ ಎಷ್ಟು ವಿಶ್ವಾಸದಿಂದ ವ್ಯವಹರಿಸ್ತಾರೆ, ಅಥವಾ ಅವರ ವಿಶ್ವಾಸದಿಂದಲೇ ಅವ್ರ ಮನ ಗೆದ್ದು ಟ್ಯಾಕ್ಸ್ ಕಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಈ ಮುಖಾಂತರ ನನಗೆ ಅರ್ಥ ಆಗ್ತದೆ. ಕಾರಣ ಇಷ್ಟೇ, ದಬ್ಬಾಳಕ್ಕೆ ಯಾವುದೇ ಆದರೂ ನಾನು ಕಾರ್ಪೊರೇಷನ್ನಲ್ಲಿ ಒಂದು ಕಸ ವಿಲೇವಾರಿ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕರೆದಿದ್ರು. ಎಲ್ರಿಗೂ ಒಂದು 40 ಜನ 50 ಜನಕ್ಕೆ ಎಲ್ಲ KS IAS ಆಫೀಸರ್ಸು ಎಲ್ರಿಗೂ ಕೊಟ್ಟಿದ್ರು, ಒಂದೊಂದು ಫಾರ್ಮೇಟ್ ಕೊಟ್ಟರು. ಅದರಲ್ಲಿ ನೀವು ಸಲಹೆ ಸೂಚನೆಗಳು ಕೊಡಿ ಅಂತ. ನಾನು ಸಲಹೆ ಸೂಚನೆ ಕೊಡುವಾಗ ನನಗೆ ಕೊನೆಗೆ ಕೊಟ್ಟರು, ನಿಮ್ಗೇನು ಬೇಕಿಲ್ಲ ಸರ್ ಅಂತಂದ್ರು, ಕೊನೆಗೆ ಕೊಟ್ಟರು. ಆ ಕೊಟ್ಟಾಗ ನಾನೇನು ಮಾಡಿದೆ, ನಾನು ಅದರಲ್ಲಿ ಬರೆದದ್ದು ಇಷ್ಟೇ, ನಾನು ಬೇಕಾಬಿಟ್ಟಿಗೆ ಬರೆದೆ. ಎಲ್ರೂ ಭಾಳ ಆಳವಾಗಿ 2 ಪೇಜ್ ಬರೆದ್ರು. ನಾನು ಒಂದು 6 ಪಾಯಿಂಟ್ ಬರೆದೆ. ಅದರಲ್ಲಿ ಮೊದಲನೇದು, ನಾನು ಸರ್ಕಾರಿ ಅಧಿಕಾರಿಗಳು ದರ್ಪ ತೋರದೇ
ಪೌರ ಕಾರ್ಮಿಕರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಿದ್ರೆ ಅದಕ್ಕಿಂತ ಬೇರೆ ಕೆಲಸ ಇಲ್ಲ ಅನ್ನುವಂಥ ನಾನು ಅವ್ರಿಗೆ ಮಂದಟ್ಟು ಮಾಡಿಕೊಟ್ಟೆ. ಎರಡನೇದು ಅದೇ ರೀತಿ ಜನಗಳಿಗೂ ಅಷ್ಟೇ ದಂಡ ವಿಧಿಸುವುದು ಮುಖ್ಯ ಅಲ್ಲ, ದಂಡ ಎಲ್ಲರೂ ಹಾಕ್ತಾರೆ ಅದಲ್ಲ ಮುಖ್ಯ. ದಂಡ ಹಾಕ್ತೀವಿ ಅಂತ ಎದುರಿಸಬೇಕೇ ಹೊರತು ದಂಡ ಹಾಕೋದಲ್ಲ. ಈಗ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾರೆ, ಹೆಲ್ಮೆಟ್ ಹಾಕದೇ ಇದ್ದವ್ರಿಗೆ ನೀವು ದಂಡ ಕೊಡ್ತಾರೆ, ದಂಡ 500 ರೂಪಾಯಿ ಅಂತ ತೆಗೆದು ಎಷ್ಟು ಕೊಡ್ತಾನೆ, ಅದು ಬೆಲೆ ಇಲ್ಲ ಇವತ್ತಿನ ಇದರಲ್ಲಿ. ದಂಡ ಹಾಕ್ತೀವಿ ಇನ್ಮೇಲೆ ಹಂಗೆ ಮಾಡಬೇಡಪ್ಪ ಅಂತ ಹೂ ಕೊಡುವಂಥದ್ದು ಈ ಹೊಸ ರೀತಿಯಲ್ಲಿ ಮಾಡೋದ್ರಿಂದ ಅವ್ರೀಗ ಹೆಲ್ಮೆಟ್ ಹಾಕೋದೇ ಆಗಲಿ ಅಥವಾ ಕಸ ಎಸೆಯೋದೇ ಆಗಲಿ ಮಾಡೋದಿಲ್ಲ ಅನ್ನೋದನ್ನ ನಾನು ಅದು. ಸೊ ಈ ಕಾರ್ಯಕ್ರಮ ಬಂದು GST ಜೀನಿ ಅಂತ ಹೇಳಿ ನಾವು ಇದೇ ರೀತಿ ಒಂದು ಕಾರ್ಯಕ್ರಮ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾಡಿದ್ವಿ ಹೋದ ಜೂನ್ ತಿಂಗಳಲ್ಲಿ. ಸೊ ಏನಂತ ಹೇಳಿದ್ರೆ ಎಲ್ಲ ಬಿಸ್ನೆಸ್ ಮೆನ್ ಅವ್ರಿಗೆ GST 20 ಲಕ್ಷ ಮೇಲೆ ಬಂದ ಏನೇ ಟರ್ನ್ ಓವರ್ ಆದ್ರೂ GST ಅಪ್ಲಿಕಬಿಲಿಟಿ ಬರುತ್ತೆ. ಸೊ GST ಬಂದಾಗ ಒಂದು ಮಂತ್ಲಿ ರಿಟರ್ನ್ಸ್ ಫೈಲ್ ಮಾಡಬೇಕು, ಇಲ್ಲ ಕ್ವಾರ್ಟರ್ಲಿ ರಿಟರ್ನ್ಸ್ ಫೈಲ್ ಮಾಡಬೇಕು, ಮಾಡಿಲ್ಲ ಅಂದರೆ ಪೆನಾಲ್ಟೀಸ್ ಇರುತ್ತೆ, ಅದರದ್ದೇ ಆದ ಕಾನ್ಸಿಕ್ವೆನ್ಸಸ್ ಇರುತ್ತೆ, ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ ಪೇಮೆಂಟ್ ಸರಿಯಾಗಿ ಆಗಲಿಲ್ಲ ಅಂದರೆ. ಸೊ ಈ ಇವೆಂಟ್ ಬಂದು ಡಿಪಾರ್ಟ್ಮೆಂಟ್ಗೂ ಮತ್ತು ಟ್ಯಾಕ್ಸ್ ಪೇಯರ್ಸ್ಗೂ ಮಧ್ಯದಲ್ಲಿ ನಾವು ಆಡಿಟರ್ಸ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ಏನಿದೀವೋ ನಾವು ಒಂದು ಅನುಕೂಲ ಮಾಡಿಕೊಡೋದಕ್ಕೆ ಏನು ಇದರದ್ದು ಅವೇರ್ನೆಸ್ ಪ್ರೋಗ್ರಾಮ್ ಬೇಸಿಕಲಿ ಒಂದು ಫ್ರೀ ಕನ್ಸಲ್ಟೇಷನ್ ಕೂಡ ನಡೆಯುತ್ತೆ ಇಲ್ಲಿ. ಸೊ ಏನೇ ಇಶ್ಯೂ ಇರಲಿ GSTದು, ಯಾವುದೇ ರೀತಿ ನೋಟಿಸಸ್ ಬಂದಿರಲಿ, ಯಾವುದೇ ರೀತಿ ಅಪೀಲ್ಸ್ಗೆ ಹೋಗಿರಲಿ, ಕೋರ್ಟ್ಗೆ ಅಪೀಲ್ ಆಗಿರಲಿ, ಡಿಪಾರ್ಟ್ಮೆಂಟಲ್ಲಿ ಡಿಮ್ಯಾಂಡ್ ನೋಟಿಸಸ್ ಬಂದಿರಲಿ, ನಮ್ಮ ಹತ್ರ ಇವಾಗ ತೊಗೊಂಬಂದರೆ ಇವತ್ತು ನಾಳೆ. ಸೊ ಅದಕ್ಕೆ ಏನು ಪರಿಹಾರ ಇದೆ, ಅದಕ್ಕೆ ಏನು ಮಾಡ್ಬೋದು, ಏನು ರಿಪ್ಲೈ ಬರೀಬೇಕಾಗುತ್ತೆ ಡಿಪಾರ್ಟ್ಮೆಂಟ್ಗೆ, ಹೇಗೆ ರಿಸಾಲ್ವ್ ಮಾಡ್ಕೊಳ್ಳೋದು ಅಂತ ಹೇಳಿ ನಮ್ಮಲ್ಲಿ ಒಂದು ಕನ್ಸಲ್ಟೆನ್ಸಿ ಏನಿದೆಯೋ ಫ್ರೀಯಾಗೇ ಮಾಡ್ತಾಯಿದ್ದೀವಿ. ಬೇಸಿಕಲಿ ಅದೇ ವರ್ಷಕ್ಕೆ ಒಂದು ಇವೆಂಟ್ ಈ ರೀತಿ ನಾವು ಮಾಡ್ತೀವಿ. ಯಾಕಂದರೆ ನಮ್ಮ ಆಬ್ಲಿಗೇಷನ್ ಅದು 42 ವರ್ಷದಿಂದ ನಾವು ಇಂಡಸ್ಟ್ರಿಯಲ್ಲಿ ಇದ್ದೀವಿ ರಾಮಪತಂಗಿ ಅಂಡ್ ಕೋ. ಸೊ ಇಷ್ಟು ವರ್ಷ ನಾವು ಇದ್ದು ಸೊ ನಮ್ಮ ಕಡೆಯಿಂದ ಅಸೆಸೀಸ್ಗೆ, ಟ್ಯಾಕ್ಸ್ ಪೇಯರ್ಸ್ಗೆ ಮತ್ತು ಡಿಪಾರ್ಟ್ಮೆಂಟ್ಗೆ ಇಬ್ಬರಿಗೂ ಅನುಕೂಲ ಆಗಿ ನಮ್ಮ ಕಡೆಯಿಂದ ಏನು ಅನುಕೂಲ ಮಾಡೋಕ್ಕಾಗುತ್ತೋ ಅದಕ್ಕೋಸ್ಕರ ಈ ಇವೆಂಟ್ ಮಾಡಿದ್ದೀವಿ. ಯಾರೇ ಆಗಲಿ GSTದು ಏನೇ ಇಶ್ಯೂ ಇರಲಿ ನಮ್ಮ ಹತ್ರ ಈ 2 ದಿನ ಬಂದರೆ GST ತೊಗೋಬೇಕಾ, ನಾನು ರಿಜಿಸ್ಟ್ರೇಷನ್ ತೊಗೋಬೇಕಾ, ರಿಜಿಸ್ಟ್ರೇಷನ್ ಬೇಡವಾ, ನಾನು ರಿಜಿಸ್ಟ್ರೇಷನ್ ತೊಗೊಂಡಿದ್ದೀನಿ ಬಟ್ ನಾನು ರಿಟರ್ನ್ಸ್ ಫೈಲ್ ಮಾಡಿಲ್ಲ, ನನಗೆ CO ಮೋಟೋ ಕ್ಯಾನ್ಸಲೇಷನ್ ಆಗಿದೆ, ಈ ಸಿಚುವೇಷನ್ಲಿ ನಾನು ಏನು ಮಾಡಬೇಕು, ಸೊ ನಾನು ಇವಾಗ ತಾನೇ ಇಂಡಸ್ಟ್ರಿಗೆ ಶುರು ಮಾಡ್ತಾಯಿದ್ದೀನಿ, ಇಮಿಡಿಯೇಟ್ಲಿ ನಾನು ರಿಜಿಸ್ಟ್ರೇಷನ್ ತೊಗೋಬೇಕಾ, ರೀತಿ ಏನೇ ಡೌಟ್ಸ್ ಇರಲಿ, ಅಥವಾ ನಾನು ರಿಜಿಸ್ಟ್ರೇಷನ್ ತೊಗೊಂಡಿನಿ ಫೈಲಿಂಗ್ ಇಲ್ಲಿವರೆಗೂ ನಾನೇನು ಮಾಡೇ ಇಲ್ಲ, ಸೊ ಇಂಥ ಸಿಚುವೇಷನ್ ನಾನು ಏನು ಮಾಡಬೇಕು, ಅಥವಾ ನಾನು ಒಂದು ವರ್ಷ ನಾನು ಟ್ಯಾಕ್ಸ್ ಪೇ ಮಾಡೋದಕ್ಕಾಗಿಲ್ಲ, GST ಟ್ಯಾಕ್ಸ್ ಪೇ ಮಾಡೋಕ್ಕಾಗಿಲ್ಲ, ನಿಲ್ ರಿಟರ್ನ್ ಅಂತ ಫೈಲ್ ಮಾಡ್ಕೊಂಬಂದಿನಿ, ಈ ಸಿಚುವೇಷನ್ಲಿ ನಾನು ಏನು ಮಾಡಬೇಕು. ಸೊ ಇಂಥ ಏನೇ ಒಂದು ಡೌಟ್ ಇರಲಿ ಅಥವಾ ಏನೇ ಒಂದು ನೋಟಿಸಸ್ ಇಶ್ಯೂ ಆಗಿರಲಿ GST ಇದು ರಿಲೇಟೆಡ್, ನಾವು ಡೆಫಿನೆಟ್ಲಿ ಇಲ್ಲಿ ಅದಕ್ಕೋಸ್ಕರ ಕೂತಿದ್ದೀವಿ. ಬಂದು ಅಟೆಂಡ್ ಮಾಡಿ ಏನೇ ಇಶ್ಯೂಸ್ ಇರಲಿ ನಾವು ಅದನ್ನ ರಿಸಾಲ್ವ್ ಮಾಡಿಕೊಡ್ತೀವಿ. ಅಥವಾ ಎಲ್ಲ ಲೀಗಲ್ ನೋಟಿಸಸ್ಸೇ, ಲೀಗಲಾಗಿ ನೋಟಿಸ್ ಕೊಟ್ಟಿದ್ರು ಡಿಪಾರ್ಟ್ಮೆಂಟ್ ಕಡೆಯಿಂದ, ಈ ಥರ ನೀವು ಕಂಪ್ಲೇಂಟ್ ಮಾಡಬೇಕು, ನಿಮಗೆ ಡಿಮ್ಯಾಂಡ್ ನೋಟಿಸ್ ಆಗಿದೆ, ನೀವು ಕಟ್ಟಬೇಕು ಇಷ್ಟು ಟ್ಯಾಕ್ಸ್ ಅಂತ ಏನಾದ್ರು ನೋಟಿಸ್ ಇಶ್ಯೂ ಮಾಡಿದರೆ ಅದು ಏನಕ್ಕೋಸ್ಕರ ಬಂದಿದೆ, ಅದನ್ನು ಹೇಗೆ ರಿಸಾಲ್ವ್ ಮಾಡೋದು, ಕಟ್ಟಬೇಕಾ ಅಷ್ಟು ಅಮೌಂಟು, ಕಟ್ಟೋದು ಬೇಡವಾ, ಏನು ಇಶ್ಯೂ ಆಗಿದೆ ನೋಟಿಸ್ ಅಂತ ಹೇಳಿ ನಾವು ನೋಡ್ಬಿಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ. 2 ದಿವಸ ಈಗ ಇಟ್ಕೊಂಡಿದ್ದೀವಿ, 2 ಡೇಸ್ ಪ್ರೋಗ್ರಾಮು, ಇವತ್ತು ನಾಳೆ 5 ಗಂಟೆ ತನಕ ಇರುತ್ತೆ. ಯಾವುದೇ ನೋಟಿಸ್ ಅಥವಾ ಏನೇ ಇಶ್ಯೂ ಬಂದಿದ್ರು ಬಂದು ಮಾತಾಡ್ಬೋದು. ಯಾವುದು ಉಚಿತವಾಗಿರುತ್ತೆ. ಈ 2 ದಿನ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಕಂಪ್ಲೀಟ್ಲಿ ಉಚಿತವಾಗಿ. ಅವರು GSTಲಿರೋ ಮೇನ್ ಪ್ರಾವಿಷನ್ಸ್ಗಳು ಅಂದರೆ ಕೆಲವು ಕ್ರೆಡಿಟ್ ತೊಗೋಬಾರ್ದು, ಕೆಲವು ಕ್ರೆಡಿಟ್ ತೊಗೋಬೋದು, ಆ ರೀತಿ ಕೆಲವು ಪ್ರಾವಿಷನ್ಸ್ ಇದೆ ಇನ್ಕಮ್ ಟ್ಯಾಕ್ಸಲ್ಲಿ GSTಲಿ. ಸೊ ಆ ಪ್ರಾವಿಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಹುಡುಗರು. ಅದ್ರ ಬಗ್ಗೆ ಯಾವುದು ರಾಮ್ ಕೀರ್ತ್ ಅಂತ ಹೇಳಿ.